ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನನ್ನ ಮೈದನನ್ ಮಗಂದು ಮುಡಿ ಸೇವೆ ಮತ್ತು ರಂಗನಾಥ ಸ್ವಾಮಿದು ಉಯ್ಯಾಲೆ ಉತ್ಸವನ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಸೊ ನೋಡೋಣ. ಸೊ ನಾವು ಮೊದಲು ಬೆಳಗ್ಗೆನೆ ನಾನು ನನ್ನ ಮೈದನ, ನಮ್ಮ ಅತ್ತೆ ಮತ್ತು ನಾನು ಓರ್ಗಿತ್ತಿ ಮತ್ತು ನನ್ನಿಬ್ಬರು ಪಾಪುಗಳು ಇಷ್ಟು ಜನನು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಕಾರ್ನಲ್ಲಿ ಹೊರಟ್ವಿ. ಸೊ ಟೈಮ್ ಒಂದು 5:30 ಆಗಿತ್ತು. ಸೊ ಬೇಗನೆ ಮರಿ ಕಡ್ದು ಪೂಜೆ ಮಾಡೋದ್ರಿಂದ ಬೇಗನೆ ಹೊರಟ್ವಿ. ಸೊ ಅಂತೂ ಇಂತೂ ಬೆಟ್ಟ ರೀಚ್ ಆದ್ವಿ. ಸೊ ಇದೇ ರಂಗನಾಥ ಸ್ವಾಮಿ ಬೆಟ್ಟದ್ದು ಎಂಟ್ರೆನ್ಸ್. ಸೊ ಇಲ್ಲಿ ದೂರದಲ್ಲಿ ರಂಗನಾಥ ಸ್ವಾಮಿ ಬೆಟ್ಟ ಕಾಣಿಸ್ತಾ ಇದೆಯಾ? ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ರಂಗನಾಥ ಸ್ವಾಮಿ ಬೆಟ್ಟ. ಸೊ ಇವಾಗ ನಾವೆಲ್ಲ ಮೊದಲಿಗೆ ಭೂತಪ್ಪನ ಪೂಜಿಸಿ ಮರಿ ಕಡ್ದು ನೆಕ್ಸ್ಟು ಬೆಟ್ಟನ ಹತ್ತಬೇಕು. ಸೊ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ 2 ಮರಿಗಳು. ಸೊ ಇಲ್ಲಿ ಭೂತಪ್ಪನ ಹತ್ರ ಮೊಸರನ್ನ ಎಡೆ ಮಾಡಿ ದೇವರಿಗೆ ಪೂಜೆ ಮಾಡಿ ಆ ನಂತರ ಮರಿನ ಕಡಿಬೇಕಾಗತ್ತೆ. ಸೊ ನೋಡಿ, ಎಡೆ ಎಲ್ಲ ಸಿದ್ಧವಾಗಿದೆ, ಪೂಜಾ ಸಾಮಗ್ರಿಗಳು ಕೂಡ ಸಿದ್ಧ ಇದೆ. ಇವನೇ ನೋಡಿ ನಮ್ಮ ಪುಟ್ಟು ಪೂರ ಲಿಹಾನ್. ಇವನಿಗೇನೆ ಇವತ್ತು ರಂಗನಾಥ ಸ್ವಾಮಿಗೆ ಮುಡಿ ಕೊಡ್ಲಿಕ್ಕೆ ರೆಡಿಯಾಗಿರೋದು. ಕಾರ್ಯಕ್ರಮ ನಡೀತಾ ಇದೆ. ಸೊ ನಮ್ಮ ಯಜಮಾನ್ರು, ನನ್ನ ಮೈದ್ನ ಮತ್ತೆ ನಮ್ಮ ಅತ್ತೆ ಮೂವರು ಸೇರ್ಕೊಂಡು ದೇವ್ರಿಗೆ ಎಲ್ಲ ಅಲಂಕಾರ ಮಾಡಿ ಮೊಸರನ್ನ ಎಡೆ ಕೂಡ ಮಾಡಿ ದೇವರಿಗೆ ಪೂಜೆನ ಸಲ್ಲಿಸ್ತಿದ್ದಾರೆ. ನೆಕ್ಸ್ಟು ನನ್ನ ಓರ್ಗಿತಿ ಕೂಡ ಜಾಯ್ನ್ ಆದರು. ಸೊ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಸೊ 2 ಮರಿಗಳಿಗೆ ಕುಂಕುಮ ಹಚ್ಚಿ ಹಾರ ಎಲ್ಲ ಹಾಕಿ ದೇವ್ರದ್ದು ಅಪ್ಪಣೆನ ಪಡ್ಕೊಂಡು ಆ 2 ಮರಿಗಳನ್ನ ಕಡಿಯಲಿಕ್ಕೆ ಪರ್ಮಿಷನ್ನ ಕೇಳಲಾಗುತ್ತೆ. ಸೊ ಎಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ. ಪಾಪ ಹಶ್ವಾಗಿತ್ತು ಅನ್ಸುತ್ತೆ, ಆರಾನೆ ತಿಂತಾ ಇತ್ತು. ಇವಾಗ ಒಬ್ರು ಪರ್ಸನ್ನ ತೋರಿಸ್ತೀನಿ ನಾನು, ಅವರೇ ಮರಿ ಕಡಿಯೋದು. ಸೊ ಮರಿದು ಅಪ್ಪನೆ ಎಲ್ಲ ಪಡೆದು ಮರಿನೂ ಕಡ್ದಾಯ್ತು. ನೆಕ್ಸ್ಟು ನಾವು ತುಂಬ ಹಶ್ವಾಗ್ತಿತ್ತಲ್ಲ ಅಂತ ಏನು ತಿಂಡಿ ಮಾಡಿದ್ದಾರೆ ಅಂತ ನೋಡೋಣ ಅಂತ ಬಂದ್ವಿ. ಸೊ ಟೊಮೊಟೊ ಬಾತ್ ರೆಡಿ ಆಗ್ತಾ ಇತ್ತು. ಸೊ ಭಟ್ರೆಲ್ಲ ಅವ್ರವ್ರ ಕೆಲಸದಲ್ಲಿ ಮಗ್ನರಾಗಿದ್ರು. ಇನ್ನು ಇವರೆಲ್ಲ ಚಿಟ್ ಚಾಟ್ ಮಾಡ್ತಾಯಿದ್ರು. ನಾವು ಏನು ಕಮ್ಮಿ ಇಲ್ಲ ಅಂತ ನಾವು ಮಾಡ್ತಾಯಿದ್ವಿ. ಸೊ ಫೈನಲಿ ಎಲ್ಲರೂ ಹೊಟ್ಟೆನೂ ತುಂಬಿತು. ಟೊಮೊಟೊ ಬಾತ್ ಅಂತೂ ಓಕೆ ಥರ ಇತ್ತು, ಚೆನ್ನಾಗಿರಲಿಲ್ಲ. ಸೊ ಟಿಫನ್ ಎಲ್ಲ ಮಾಡಿಕೊಂಡು ಬೆಟ್ಟ ಹತ್ತಲಿಕ್ಕೆ ಎಲ್ಲರೂ ರೆಡಿ ಆದ್ವಿ. ನೋಡಿ, ಅಲ್ಲಿ 2 ತರ್ಲೆಗಳು ಕಾಣಿಸ್ತಿದ್ದಾರೆ, ನನ್ನ ಮಗ, ನನ್ನ ಅಳಿಮಯ್ಯ. ಸೊ ಬೆಟ್ಟ ಹತ್ತಲಿಕ್ಕೆ ರೆಡಿ. ಸೊ ಬೆಟ್ಟ ಹತ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ನನ್ನ ಅಳಿಮಯ್ಯನ ತರ್ಲೆನ ಅಷ್ಟಿಷ್ಟು ತರ್ಲೆ ಮಾಡಲ್ಲ ಅವನು.
ಇದು 300 ಸಮಥಿಂಗ್ ಸ್ಟೆಪ್ಸ್ ಇದೆಯಂತೆ ಈ ಬೆಟ್ಟ ಹತ್ತುವಾಗ. ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು, ತುಂಬಾ ಕಡ್ದು ಮೆಟ್ಲಿದೆ ನೋಡಿ. ನೀವೇ ನೋಡ್ಬೋದು ಎಲ್ಲರೂ ಎಷ್ಟು ಕಷ್ಟಪಟ್ಟು ಹತ್ತುತ್ತಿದ್ದಾರೆ ಅಂತ. ಸೊ ಲಿಹಾನ್ ಕೂಡ ಅವ್ರ ಚಿಕ್ಕಪ್ಪನ ಜೊತೆ ಬೆಟ್ಟದ ಮೇಲಕ್ಕೆ ಹೋದ. ಅವ್ರ ಚಿಕ್ಕಮ್ಮನು ಫುಲ್ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಈಗ ರೀಸೆಂಟಾಗಿ ಮದುವೆ ಆಗಿದೆ, ಹೊಸ ಮದುಮಕ್ಕಳು. ಸೊ ಫೈನಲಿ ಬೆಟ್ಟದ ತುದಿಗೆ ರೀಚ್ ಆಗ್ತಾ ಇದ್ವಿ. ರಂಗನಾಥ ಸ್ವಾಮಿ ಬೆಟ್ಟದ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಫೈನಲಿ ಬೆಟ್ಟನ ರೀಚ್ ಆದ್ವಿ. ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಕೊಂಡು ಒಳಗಡೆ ಬಂದ್ವಿ. ದೇವ್ರಿಗೆ ಅಭಿಷೇಕ ಮಾಡ್ತಾ ಇದ್ರು. ಸೊ ಅಮ್ಮ ಮಗ ಇಬ್ರು ತೀರ್ಥ ಹಾಕಿಸ್ಕೊಳ್ಳಿಕ್ಕೆ ವೇಟ್ ಮಾಡ್ತಾ ಇದ್ರು. ಸೊ ಮುಡಿ ಕೊಡ್ಬೇಕಲ್ಲ ಅದಕ್ಕೆ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಪಾಪುದು ಸೋದ್ರ ಮಾವ. ಏನೋ ಶಾಸ್ತ್ರ ಮಾಡಿಸ್ತಿದ್ದಾರೆ. ವಿಳ್ಯದೆಲೆನ ಅವನ ತಲೆ ಮೇಲಿಟ್ಟು ಕಟ್ ಮಾಡಿಸ್ತಿದ್ದಾರೆ. ಸೊ ನೆಕ್ಸ್ಟು ಲಿಹಾನು ಅವ್ರ ಅಪ್ಪನ ತೊಡೆ ಮೇಲೆ ಶಿಫ್ಟ್ ಆಗ್ತಾನೆ. ಪಾಪ ತುಂಬಾನೇ ಹತ್ಬಿಟ್ಟ. ಫಸ್ಟ್ ಮುಡಿ ಬೇರೆ ಅಲ್ವಾ, ಎಷ್ಟು ಸಮಾಧಾನ ಮಾಡಿದ್ರು ಕೂಡ ಆಗ್ತಿರ್ಲಿಲ್ಲ. ಹೇಗೆ ಕಳ್ಳ ನೋಡ್ದಂಗೆ ನೋಡ್ತಿದ್ದಾನೆ ನೋಡಿ. ನಿಮ್ಮ ಮಕ್ಕಳು ಕೂಡ ಮುಡಿ ಕೊಡುವಾಗ ಇಷ್ಟೇ ಹತ್ರ ಇಷ್ಟೇ ಹಠ ಮಾಡಿದ್ರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಡಿ ಕೊಡೋ ಅಷ್ಟರಲ್ಲಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದ. ಯಾವಾಗಾದ್ರೂ ನನ್ನ ಬಿಟ್ಬಿಡ್ತಿರೋ ಅನ್ನೋ ಥರ ಇತ್ತು ಅವನ ಸ್ಟೇಜು ನೋಡಿ. ಇದು ಬೆಟ್ಟದ ಹಿಂದೆ ವ್ಯೂ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಚುಂಚನಗಿರಿ ಬೆಟ್ಟ. ಚುಂಚನಗಿರಿಯಿಂದ 6 to 7 ಕಿಲೋಮೀಟರ್ಸ್ ಆಗುತ್ತೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ. ಸೊ ಮುಡಿ ಸೇವೆ ಆದಮೇಲೆ ಪಾಪುಗೆ ಸ್ನಾನ ಮಾಡಿಸಿ ಫ್ರೆಶ್ನಪ್ ಆದ. ಸೊ ಮಗ ಮಾತ್ರ ಅಲ್ಲ, ಪಾಪುದು ತಂದೆ ಅವ್ರ ತಂದೆ ಅಂದರೆ ಅವ್ರ ತಾತ, ಪಾಪುದು ತಾತ. ಸೊ ಮೂವರು ಕೂಡ ಮುಡಿ ಕೊಟ್ಟರು. ಸೊ ನಮ್ಮ ಪಾಪು ಈ ಥರ ರೆಡಿಯಾಗಿದ್ದ. ಪಂಚೆ ಶರ್ಟಲ್ಲಿ ಫುಲ್ ಮಿಂಚ್ತಾ ಇದ್ದ. ಸೊ ರಂಗನಾಥ ಸ್ವಾಮಿ ಅಂದಮೇಲೆ 3 ನಾಮ ಇಲ್ಲದೆ ಇದ್ರೆ ಆಗುತ್ತಾ? ಸೊ ಮಕ್ಕಳೆಲ್ಲ ಕಾಂಪಿಟೇಷನ್ ಮೇಲೆ ನಾಮ ಇಡಿಸ್ಕೊಂಡ್ರು. ಸೊ ದೊಡ್ಡವರು ಏನು ಕಮ್ಮಿ ಇಲ್ಲ, ಎಲ್ಲರೂ ನಾಮ ಇಡಿಸ್ಕೊಂಡ್ರು. ಸೊ ಇಲ್ಲಿ ಕಾಣಿಸ್ತಿದ್ಯಲ್ಲ, ಇವರೇ ರಂಗನಾಥ ಸ್ವಾಮಿ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಲ್ವಾ? ನೋಡಿ, ಇವರೇ ಅಪ್ಪ ಮಗ. ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ಲ ಇಬ್ರು. ಸೊ ಫೈನಲಿ ನನ್ನ ಅಕ್ಕ ಭಾವ ಕೂಡ ಸ್ವಲ್ಪ ಲೇಟಾಗೆ ಬಂದರು. ಸೊ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಂಡು ಸೊ ಬೆಟ್ಟದಿಂದ ಕೆಳಗೆ ಇಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗ ಕೂಡ ಇಳಿಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ದಾನೆ.
ಎಷ್ಟು ಹುಷಾರಾಗಿ ಇಳಿತಿದ್ದಾನೆ ನೋಡಿ. ಸೊ ಕೆಳಗಡೆ ಬಂದಾದ್ಮೇಲೆ ನಾವೆಲ್ಲರೂ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಅದಾದಮೇಲೆ ದಾಸಪ್ಪಂದು ಪೂಜೆ ಮಾಡಿ ದಾಸಪ್ಪಂಗೆ ಎಡೆ ಇಡಬೇಕು. ಎಡೆ ಆದಮೇಲೆ ಬೇರೆಯವ್ರಿಗೆಲ್ಲ ಊಟ. ಸೊ ಫೈನಲಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಸೊ ನಾವು ಕೂಡ ಸ್ವಲ್ಪ ಊಟನ ಹೊಟ್ಟೆಗೆ ಹಾಕ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ಹೀಗೆ ಸ್ವಲ್ಪ ಹಂಗೆ ಮಾತಾಡಿಕೊಂಡು ಎಲ್ಲರೂ ಹೊರಟ್ರು. ನೆಕ್ಸ್ಟು ಸಂಜೆ ಉಯ್ಯಾಲೆ ಉತ್ಸವ ಇತ್ತು, ಅಲ್ಲಿಗೆ ಬಂದಿದ್ವಿ. ಸೊ ತುಂಬಾ ಮಳೆ ಬರ್ತಿತ್ತು, ಸ್ವಲ್ಪ ಲೇಟ್ ಆಯಿತು ಉಯ್ಯಾಲೆ ಉತ್ಸವ ಮಾಡಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಗರುಡ ದೇವನ ಮೇಲೆ ರಂಗನಾಥ ಸ್ವಾಮಿ ಮತ್ತು ಭೂದೇವಿ ಶ್ರೀದೇವಿದು ವಿಗ್ರಹನ ಕೂರಿಸಿರ್ತಾರೆ. ಸೊ ಬಂದವ್ರಿಗೆ ಬೇಜಾರಾಗಬಾರ್ದು ಅಂತ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಇವರು ಈ ಥರ ಸ್ವಲ್ಪ ಪದಗಳನ್ನ ಹೇಳ್ತಾ ಇದ್ರು. ಸೊ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಸೊ ರಂಗನಾಥ ಸ್ವಾಮಿಗೆ ಮತ್ತೆ ಪೂಜೆ ಎಲ್ಲ ಸಲ್ಲಿಸಿ ಉಯ್ಯಾಲೆ ಉತ್ಸವಕ್ಕೆ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ರು. ತೋಗಿರೆ ಕೃಷ್ಣನ ತೋಗಿ ಪಾಡಿರಿ ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಮಂಗಳ ಮಹಿಮಾ ಶ್ರೀ ಪುರಂದರ ವಿಠಲ. ಉತ್ಸವ ಎಲ್ಲ ಮುಗಿಸ್ಕೊಂಡು ನೈಟ್ ಊಟ ಕೂಡ ಅಲ್ಲೇ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಡ್ತೀವಿ. ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.